ದಶಕಗಳ ಹಿಂದೆ ಹಳ್ಳಿಗಳಲ್ಲಿ ನಡೆಯುತ್ತಿದ್ದ ಸಂಪ್ರದಾಯ ರೈತ ಉಳುಮೆ ಮಾಡುವುದು, ಬೀಸುವುದು, ಕುಟ್ಟುವುದು ಸೇರಿದಂತೆ ಜಾನಪದ ನೃತ್ಯ, ಬಯಲಾಟಗಳಂತಹ ಮನರಂಜನೆ ಈಗ ನೋಡಲು ಸಿಗುವುದೇ ಬಲು ಅಪರೂಪ. ಅಂತಹ ಸುಂದರ ಹಳ್ಳಿಯ ಸೊಗಡು ಈಗ ಸ್ಥಳೀಯ ವಿಶ್ವಭಾರತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳಿಂದ ಅನುಕರಿಸಲಾಗುತ್ತಿದೆ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತದೆ. ಮಳೆ ಬಿಸಿಲು ಚಳಿ ಎನ್ನದೆ ಹಗಲಿರುಳು ಶ್ರಮಿಸಿ ಉಳುಮೆ ಮಾಡುವರು ನಮ್ಮ ರೈತರು. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ಯಾರೋ ಹೊಲಕ್ಕೆಲ್ಲ, ಹೊನ್ನ ಬಿತ್ಯಾರೋ ಹೊಲಕ್ಕೆಲ್ಲ. ಬೆಳೆಯಾಗೆ ಬಂದೈತೆ ಬಸವಣ್ಣನ ದಯದಿಂದ, ಬೆಳೆಯಾಗಿ ಬಂದೈತೆ ಬಸವಣ್ಣನ ದಯದಿಂದ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ನಿಮಗಾಗಿ ಉರಿಗೆಜ್ಜೆ ಗಂಟೆ ತರುತ್ತೀನಿ, ಉರಿಗೆಜ್ಜೆ ಗಂಟೆ ತರುತ್ತೀನಿ. ಒನಕೆ ಗಾತೂರಕ್ಕೆ ಕಣಕಾಲ ಬುಟ್ಟುಕೊಂಡು ಗಣಕೆಯ ಸೊಪ್ಪ ಮುಡಕೊಂಡು, ಗಣಕೆಯ ಸೊಪ್ಪ ಮುಡಕೊಂಡು ಹೆಣ್ಣೋರಕ್ಕ ಪುಣಕ ಪುಣಕ ನೆಗೆದಾಳು. ಸೋ ಎನ್ನೀರೆ ಸೋಬಾನ ಬನ್ನೀರೆ, ಸೋ ಎನ್ನೀರೆ ಸೋಬಾನ ಬನ್ನೀರೆ. ಕಕ್ಕೆ ಮರದಂಡಲ್ಲಿ ಕುಕ್ಕೇನೆಯೋ ನ್ಯಾರ, ಕೊಕ್ಕಾರು ಮೀಸೆ ಕೊನು ಮೀಸೆ, ಕೊಕ್ಕಾರು ಮೀಸೆ ಕೊನು ಮೀಸೆ ಗಂಡೋರಪ್ನ ಇದ್ಯಾವಳ್ ಮೀಸ್ಯ ಎಲಿ ಮ್ಯಾದೋ. ಸೋ ಎನ್ನೀರೆ ಸೋಬಾನ ಬನ್ನೀರೆ, ಸೋ ಎನ್ನೀರೆ ಸೋಬಾನ ಬನ್ನೀರೆ. ನವನಿಯ ಕುಟ್ಟಿ ಕುಟ್ಟಿ ನೋಯತಾವ ಎನ್ನಾರಟ್ಟಿ, ನವನಿಯ ಕುಟ್ಟಿ ಕುಟ್ಟಿ ನೋಯತಾವ ಎನ್ನಾರಟ್ಟಿ, ಬೆಳವರ ನಾಡಿಗೆ ನನ್ಯಾಕ ಕೊಟ್ಟಿ, ಬೆಳವರ ನಾಡಿಗೆ ನನ್ಯಾಕ ಕೊಟ್ಟಿ. ಯಮ್ಮ ಏನ್ ತಂಗಿ ಏನ್ ಮಾಡಕತ್ತೀರಿ? ಬಿಸಾಕತ್ತೆ ಬಾ ತಂಗಿ, ಜಾಳ ರಾಗಿ ಬಿಸನ ಬಾರ ಬಿಸಾಕತ್ತೆ. ಬಿಸಬೇಕಾರ್ ಹಾಡ್ ಹೇಳ್ಕೊಂತ ಬೀಸ ಮುಂದ ಹಾಡ್ ಹೇಳ್ಕಂತಾನ ಬಿಸಿಲು ಬೇಜಾರಾಗಂಗಿಲ್ಲ ತಂಗಿ, ಬಾ ಹಾಡ್ ಹೇಳ್ಕಂತ ಬಿಸನ. ನಾನು ಬರ್ತೇನೆ ಬಾರ್ವಾ. ಆಯ್ತಾಯ್ತಾಯ್ತು. ಗೋಧಿ ಬೀಸು ಕಲ್ಲರಾಗ ಮಾಡು ಕಲ್ಲರಾಯರ ಮನೆಯನ್ನ ರಥಗಲ್ಲ, ರಾಯರ ಮನೆಯನ್ನ ರಥಗಲ್ಲಗವರ ಗೋಧಿ ಬೀಸನು ಬಾರ, ರಾಯರ ಮನೆಯನ್ನ ರಥಗಲ್ಲಗವರ ಗೋಧಿ ಬೀಸನು ಬಾರ. ಹಿಂದಿನ ಕಾಲದ ಅತ್ಯಂತ ಪ್ರಸಿದ್ಧವಾದ ಸಂಪ್ರದಾಯಗಳಲ್ಲಿ ಒಂದು ಗುರುಕುಲ ಶಿಕ್ಷಣ ಪದ್ಧತಿ. ಗುರುಕುಲ ಶಿಕ್ಷಣ ಪದ್ಧತಿಯ ಮೊದಲ ಉಲ್ಲೇಖವು ವೇದ ಉಪನಿಷತ್ಗಳಲ್ಲಿತ್ತು. ಈಶಾದಮ ದ್ವಾಷಗ್ಗೋ
ಶೃಂಗಾರದ ಶ್ರೀಕೃಷ್ಣನ ಚಂದಾಗಿ ತೂಗಿವೆ ಜೋ. ಅಣ್ಣಾರ ಅಕ್ಕಾರ ಎಲ್ಲರೂ ಬರ್ರಿ ನಿಮ್ಮ ಮನಿ ಬಾಗ್ಲಿಗೆ ಮೈಸೂರು ಮಲ್ಲಿಗೆ, ಧಾರವಾಡ ಪೇಡ, ಬೆಳಗಾವಿ ಮೆಣಸು, ಮಲೆನಾಡು ಅಡಿಕೆ, ಮಂಗಳೂರು ಮೀನಾ, ಹಾವೇರಿ ಏಲಕ್ಕಿ, ಗೋಕಾಕ್ ಕರದಂಟು, ಸವಣೂರು ಖಾರ ಬಂದದ್ ಬರ್ರೀ. ಅಯ್ಯೋ ಬನ್ನಿ ಮಕ್ಕಳ, ಹೊತ್ತಾಯ್ತು, ಕತೆ ಹೇಳ್ತೀನಿ. ಇವತ್ತು ಒಂದು ಪುರಾತನ ಕಾಲದ ದೇವಸ್ಥಾನದ ಬಗ್ಗೆ ಹೇಳ್ತೇನೆ. ಅದೇ ನಮ್ಮ ಕೋಟಿಪುರದ ಕೈಟಂಬೇಶ್ವರ ದೇವಸ್ಥಾನ. ಇಲ್ಲಿರೋ ಶಿವಲಿಂಗವನ್ನ ಕಲಿಯುಗದಲ್ಲಿ ಮಧು ಮತ್ತೆ ಕೈಟರನ್ನು ರಾಕ್ಷಸ ಸಹೋದರರು ಸ್ಥಾಪಿಸಿದ್ರು. ಈ ದೇವಸ್ಥಾನದ ಕಂಬಗಳನ್ನ ನೋಡಿ ಬೆರಗಾಗ್ದವ್ರೇ ಇಲ್ಲ. ಕ್ರಿಸ್ತ ಶಕ 100 ಸುಮಾರಿಗೆ ಹೊಯ್ಸಳರ ರಾಜ ವಿನಯಾದಿತ್ಯನ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ನಿರ್ಮಿಸಿದ್ರು. ಈ ದೇವಸ್ಥಾನದ ವಿಶೇಷ ಏನಂದ್ರೆ 16 ಕಂಬಗಳು. ಈ ಕಂಬಗಳಲ್ಲಿ ನಮ್ಮ ಪ್ರತಿಬಿಂಬ ನೇರವಾಗಿ, ಅಷ್ಟೇ ಅಲ್ಲ ತಲೆ ಕೆಳಗಾಗಿ ಕೂಡ ಕಾಣಿಸುತ್ತೆ. ಆಧುನೀಕರಣದ ಅತಿಕ್ರಮಣದಿಂದ ಜಾನಪದ ಸಂಪ್ರದಾಯಗಳು, ಮೌಖಿಕ ಇತಿಹಾಸಗಳು, ಕಲೆಗಳು ಮತ್ತು ಸಮುದಾಯದ ಮೌಲ್ಯಗಳು ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದರ ಮೌಲ್ಯವನ್ನು ಎತ್ತಿ ಹಿಡಿಯೋಣ. ಧನ್ಯವಾದಗಳು.